ಗೈಸ್ ಈ ರೋಡಲ್ಲಿ ನಾನು ಅದೇ ಹೇಳಿದ್ನಲ್ಲ ಒಂದು ಟ್ರಿಪ್ಪಿಗೆ ಬಂದಿದೆ ಅಂತವ ಬೈಕ್ ರೈಡು, ಮೇಲ್ಗಡೆ ಹಪ್ಪತ್ಬೇಕಾದ್ರೆ ಬಿದ್ದಾಗ್ಬಿಟ್ಟಿದ್ದೆ. ಚೆನ್ನಾಗೈತೆ ರೋಡು, ಒಂಥರ ಫುಲ್ ಹಳ್ಳ ಗುಂಡಿ ಹಂಗೆ ಚರ್ಪಿಸ್ಕೊಂಡಿದ್ದೆ. ಏನೂ ಜೋರಾಗಿ ಬಿದ್ದಿರಲಿಲ್ಲ, ನಾರ್ಮಲಾಗಿ ಬಿದ್ದಿದ್ದೆ. ಒಟ್ಟು ರೋಡ್ ಅಂತ ಕಿತ್ತೋದ್ರಾಗೈತೆ. ಮೇ ಬಿ ಈ ಟರ್ನಿಂಗಲ್ಲೇ ಅನಿಸುತ್ತೆ ಬಿದ್ದಿದ್ದು ನಾನು. ಆವಾಗ ಹೆವಿ ಮಳೆ ಊತಾಯಿತು, ಈ ಸಲನೇ ಮಳೆ ಇಲ್ಲ, ಹೆವಿ ಸ್ವಲ್ಪ ಬಿಸಿಲೈತೆ. ಟರ್ನಿಂಗಲ್ಲಿ ಬಿದ್ದಿದ್ದು ನಾನು. ಇಲ್ಲಿಲೇ ಮೇಲ್ಗಡೆ ಹೋಗ್ಬೇಕಣ, ಇಲ್ಲಿ ಎತ್ಕೊಳ. ಇಲ್ಲೇ ಗೈಸ್ ಇದ್ದೀನಿ ನಾನು. ಹೆಂಗೈತೆ ಇದು ಹಳ್ಳಗುಂಡಿ ಇದೇನಾದ್ರೂ ಬಿದ್ದಿದ್ದಿಲ್ಲಿ. ಚಿಕ್ಕಮಂಗ್ಳೂರಲ್ಲಿ ಟ್ರಿಪ್ ಬರಬೇಕಾದ್ರೆ ಪ್ಲಾಸ್ಟಿಕ್ ಬಾಟಲುಗಳನ್ನ ತರಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ. ಆದ್ರೂ ಅದು ಹೆಂಗೆ ಬಂದು ಅಂತ ಗೊತ್ತಿಲ್ಲ. ಇಷ್ಟೊಂದು ನೋಡಿರಿ ಎಷ್ಟೈತೆ. ಇದ್ರ ತುಂಬ ಇದೆ ಪ್ಲಾಸ್ಟಿಕ್ ಬಾಟ್ಲುಗಳು. ಇದೆಲ್ಲ ನೋಡಿರಿ, ಇದೆಲ್ಲ ಬರೀ ಅದೇ ಇರೋದು. ಅಲ್ಲಿ ನೋಡಿದ್ರೆ ನಮಗೆ ಒಂದು ಲೀಟ್ರ್ ವಾಟ್ರ್ ಕ್ಯಾನು ಎತ್ತಿ ಕೊಟ್ಟು ಕಳಿಸಲ್ಲ. ಆದರೂ ಇದು ಹೆಂಗೆ ಬರ್ತವೆ ಇಷ್ಟೊಂದು ವಾಟ್ರ್ ಕ್ಯಾನ್ಗಳು? ಎಲ್ಲರಿಗೂ ಒಂದೇ ಥರ ಮಾಡಬೇಕಲ್ಲ. ಇಲ್ಲಿ ಕೆಲಸ ಮಾಡೋರಿಗೆ ಎಂತ ನೋಡ್ರಿ, ಅಲ್ಲಿ ಕಾಣಿಸ್ತೈತೆ ವಾಟ್ರ್ ಬಾಟ್ಲುಗಳು, ಅವೆಲ್ಲ ಹೆಂಗೆ ಬಂದ್ಬಿಡುತ್ತವೆ. ತಾರತಮ್ಯ ಮಾಡ್ತಾರೆ ಗೈಸ್, ತಾರತಮ್ಯ. ನೋಡ್ರಿ ಹೆಂಗೆ ಸತ್ ಮನ್ಗೈತೆ ಅಂತ ಅಂದರೆ, ಇದನ್ನು ಬೇರೆ ಕಡೆ ಇಳುವರಿ ಮಾಡೋಕ್ಕೂ ಇವ್ರ ಕೈಲಿ ಆಗಲ್ಲ ಅಂತ ಅಂದರೆ ಅದು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತಾರೋ ಒಂದು ಗೊತ್ತಿಲ್ಲ. ಅಯ್ಯೋ ಸ್ವಾಮಿ, ಏನು ಗಬ್ಬು ನಾತೊಡಿದ. ಸ್ವಾಮಿ ವಾಸನೆ ಅದು ಹೆಂಗಿದ್ದಾರೆ ಅಂತಲೂ ಗೊತ್ತಿಲ್ಲ. ಆಗ್ತೈತೆ ಬ್ರೋ. ಸಂಚಾರಿ ಕನ್ನಡಿಗ ಬರ್ತೀರಾ ಬ್ರೋ? ಬರ್ತೀರಾ? ಖಂಡಿತ ಬರ್ತೀರಾ. ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ಅವ್ರು ನಮ್ಮ ಸಬ್ಸ್ಕ್ರೈಬ್ ಆದರು. ಬಾಯ್ ಸರ್, ನಾ ಬೆಂಗಳೂರವರು, ಚಂದ್ರಳ್ಳಿ ಒಟ್ಟವರು. ಥ್ಯಾಂಕ್ ಯು. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಗೈಸ್ ನೋಡಿ ಎಷ್ಟು ಡೆಪ್ತ್ ಐತೆ ಅಂದರೆ ಆಳ ಭಯಂಕರ. ಮನೆಗಳು ಕಾಣ್ತೈತೆ ನೋಡ್ರಿ. ಬಾಬಾ ಬುಡಂಗಿರಿ ಮುಗೀತು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಕುದುರೆಮುಖ ಮತ್ತು ಕೆಮ್ಮಣ್ಣಗುಡ್ಡಿ ಇತ್ತು. ಬಟ್ ಕುದುರೆಮುಖ ಆನ್ಲೈನ್ ಟಿಕೆಟ್ ಮಾಡಿದ್ದಾರೆ, ಅಲ್ಲೋದ್ರೂ ವೇಸ್ಟೇ. ಯಾಕಂದರೆ ನಾವು ಆನ್ಲೈನ್ ಟಿಕೆಟ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ಅವೆರಡೂ ಕ್ಯಾನ್ಸಲ್ ಮಾಡಿಕೊಂಡು ಈಗ ದೇವರ ಮನೆ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀವಿ. ಈಗ ದೇವರ ಮನೆ ಡೈರೆಕ್ಟ್ ಹೊಡೆದ್ಬಿಟ್ಟು ಅಲ್ಲಿಂದ ಕಳಸ ಹೊರನಾಡು ಹಂಗೆ ಮುಗಿಸ್ಕೊಂಡು ಡೈರೆಕ್ಟ್ ಹಂಗೆ ಧರ್ಮಸ್ಥಳ ರೂಟ್ ಹೊಡಿಯೋಣ ಅಂತ ಇದ್ದೀವಿ ಅಷ್ಟೇ. ಮಳೆ ಇಲ್ಲ, ರೈನ್ ಕೋಟ್ ತಗೊಳ್ಳೋಣ ಅಂದ್ಕೊಂಡೆ. ಇಲ್ಲಿ ಮಳೆನೇ ಬರ್ತಿಲ್ಲ, ಎಂಥ ರೈನ್ ಕೋಟ್ ತಗೊಳ್ಳಿ. ಬಿಸಿಲು ಹೊಡಿತಾ ಕೂತೈತೆ, ಕುಂಡಿ ಎಲ್ಲ ಉರಿತಾ ಕೂತದೆ ಗುರು ಸೀರಿಯಸ್ಸಾಗೆ. ಮನೆಗೆ ಹೋಗ್ಬಿಟ್ಟು ಒಂದು ಐಸ್ ಬಾಕ್ಸ್ ಐಸ್ ತಗೊಂಡ್ಬಿಟ್ಟು ಗೆಡ್ಡೆನ ಅದ್ರ ಮೇಲೆ ನಮ್ಮ ಜಗ್ಗೇಶಣ್ಣ ಮಾಡ್ತಾರಲ್ಲ ಅಯ್ಯೋ ಆ ಥರ ಮಾಡಬೇಕಾಗುತ್ತೆ. ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಸುಂಡಾಗ್ಬಿಟ್ಟೈತೆ, ಆಗ್ತಿಲ್ಲ ಗುರು. ಮಳೆ ಬರ್ತದೆ ಅಂತ ಬಂದು ಮಳೆನೂ ಇಲ್ಲ, ಮಳೆರಾಯನೂ ಇಲ್ಲ. ಅಯ್ಯೋ ದೇವುಡಾ. ಹಂಗೆ ಚಾರ್ಮಾಡಿ ನೋಡ್ಕೊಂಡು ಧರ್ಮಸ್ಥಳ ಹೋಗೋದಿದ್ದು ಹೋಗ್ಬಿಟ್ಟು
ನೋಡ್ರಿ ನಾನು ಹೇಳಿದ್ನ ಅದೇ. ಅಂಡಿದಾರ ಬರ್ನ ಆಗ್ತೈತಾ? ಐಸ್ ಬಾಕ್ಸ್ ರೆಡಿ ಮಾಡ್ಕೊಳ್ರಿ ಮನೇಲಿ ಹೋಗ್ಬಿಟ್ಟು. ಬೋಸ್ ಹುಡುಕಿ ನಮ್ಮ ಅಚ್ಚನೇ ಸಾಪ್ ಹಾಕ್ಬಿಟ್ರೆ ನಂಗೆ ಅವನೇ ಗುರು. ಇಲ್ಲೊಪ್ಪರ ನನ್ನ ಮಕ್ಳು ಹೋಯ್ತವ್ರೆ, ಮಳೆ ಬರ್ದೇನೆ ಇರ್ಲಿ ಕಣಪ್ಪ ಅಂದ್ಬಿಟ್ಟು ಸಾಪ್ ಹಾಕ್ಬಿಟ್ಟವನೆ. ಮಳೆ ಅನ್ನೋದೇ ಇಲ್ಲ ಗುರು, ಮಳೆ ಅನ್ನೋದೇ ಇಲ್ಲ. ಲೋ ಮಚ್ಕಾರು ಮಚ್ಕಾರು, ಸಂತ ಬಂಡಿ ಸಂತ ಬಂಡಿ. ಏಯ್ ಯಾರೋ ನಮ್ಮ ಥರ ಲಾಗರ್ ಹೋಗ್ತಾ ಇದ್ದಾರೆ. ಮಚ್ಚ ಒಂದು ಐಸ್ ಬಾಕ್ಸ್ ರೆಡಿ ಮಾಡ್ಕೊಂಡಿರಲ್ಲ, ಬರ್ತೀನಿ ಎತ್ಕೊಂಡು ಹೋಗ್ತೀನಿ ಮನೆಗೆ. ಕೂತ್ಕೊಂಡು ಗೊತ್ತಲ್ಲ, ಗಸ್ಗ 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 ಗಸ್ಗ. ಅಲ್ಲ ಗೈಸ್, ಇಲ್ಲೇನೆ ಈ ಮಟ್ಟಿಗೆ ಬಿಸಿಲು ಹೊಡಿತೈತೆ, ಇನ್ನು ಧರ್ಮಸ್ಥಳಕ್ಕೆ ಹೋಗೋ ರೋಡು ಬಿಸಿಲೆ ಘಾಟಲ್ಲಿ ಇನ್ನೆಷ್ಟು ಅರಿಬೇಡ ನಮಗೆ. ಹಾಂ ಯಪ್ಪ ಸ್ವಾಮಿ ಸ್ವಾಮಿ, ಏನು ಕಿತ್ಕೊಂತೈತೆ ಕೆಳಗಡೆ ಉರಿ ಉರಿ. ಇಲ್ಲಿ ಜರಿ ಫಾಲ್ಸ್ ಅಂತ ಐತೆ, ಅದು ನೋಡೋಣ ಅಂತ ಬಂದು ಗಾಡಿ ಬಿಡಲ್ಲ ಅಂತ ಅಂದರು. ಅವ್ರದ್ದು ಜೀಪಲ್ಲಿ ಇಷ್ಟು ಜನಕ್ಕೆ 800 ರೂಪಾಯಿ ಏನೋ ಕೇಳಿದ್ರು. ನಾವು ಬೇಡ ಅಂತ ಬರ್ತಾಯಿದ್ದು. ಆಗ ಆ ಕಡೆಯಿಂದ ಹೋಗಿ ಬರ್ತಿರೋರು ಹೇಳಿದ್ರು ಟೂರಿಸ್ಟ್ಗಳು, ಬೇಡ ಬೇಡ ಹೋಗ್ಬೇಡ್ರಿ ಅಂತವ. ಅವ್ರ ಜೀಪ್ ಒಳಗಡೆ ಕೂತಿರೋರೇ ಹೇಳಿದ್ರು. ಅಲ್ಲಿಗೆ ಅರ್ಥ ಆಯಿತು ಹೆವಿ ಸ್ಕ್ಯಾಮು ಅಂತವ. ಬೇಡ ಅಂತ ಬಾಬಾ ಬುಡಂಗಿರಿ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಒಂದೆಲ್ಲ ಆಫರ್ ಸಖತ್ತಾಗಿತ್ತು, ಅದನ್ನು ಮಾಡ್ಕೊಂಡು ರಿಟರ್ನ್ ಹೊರಡ್ತಾಯಿದ್ದೀವಿ. ಈಗ ಡೈರೆಕ್ಟ್ ದೇವ್ರ ಮನೆ ಮುಗಿಸ್ಕೊಂಡು ಕಳಸ ಹೊರನಾಡು ಮುಗಿಸ್ಕೊಂಡು ಮುಂದೆ ನೋಡುದಾ ಯಾವ ಪ್ಲೇಸ್ ಆಗುತ್ತೆ ಅಂತವ. ಇವರೇ ಜೀಪ್ಗಳು, ಹೆವಿ ಲೋಕಲ್ಗಳನ್ನ ಮಾತಾಡ್ಸೋಕ್ಕಾಗಲ್ಲ ಗುರು, ಮೈ ಮೇಲೆ ಬರ್ತಾರೆ. ಫೈನಲಿ ಚಿಕ್ಕಮಂಗ್ಳೂರು ಮುಳ್ಳಯ್ಯನಗಿರಿ ಪೀಕ್ನ ಎಂಡ್ ಮಾಡಿಕೊಂಡು ಬಿಡ್ತಾ ಇದ್ದೀವಿ ಚಿಕ್ಕಮಂಗ್ಳೂರನ್ನ. ಚಲಿಯೇ ನಾನೇ ಬಸ್ಸಿ ಎಲ್ಲೇ ಕೂತ್ಕೊಳ್ಳೋಣ. ಫುಲ್ ಹಾಕ್ಬಿಡಿ, ಫುಲ್ಲು ನಂದು ಇನ್ನೂ ಐತಲೇ. ಅಂದ್ಕೊಂಡು ನೋಡೋಣ ಎಷ್ಟು ಕುಡಿಯುತ್ತೆ ಅಂತ. $721 ಆಗುತ್ತೆ ಬ್ರೋ. ಚೇಂಜ್ ಇಲ್ಲ, 721 ರೂಪಾಯಿ ಚೇಂಜ್ ಇಲ್ಲ. ಫೋನ್ಪೇ ಅಲ್ವಾ? ಇಲ್ಲ, ಕ್ಯಾಶ್. ಫೋನ್ಪೇ ಇಲ್ಲ, ಕ್ಯಾಶ್. 721 ರೂಪಾಯಿ ಹೊಡಿತು. ನಿಂದು 900 ರೂಪಾಯಿ. ನಿನ್ಕಿನ್ ನಂದೇ ಆರಾಮಾಗಿ ಕೊಡ್ತೈತಲ್ಲ ಮೈಲೇಜು. ಆಗಲ್ಲ ನಾನು ಹಾಂ ಏಕೆ ನಡಿ, ಅಲ್ಲ ಮುಂದೆ ಇರಬೇಕು. ಚಿಕ್ಕಮಂಗ್ಳೂರು ಸಿಟಿ ಬಾಯ್ಸ್, ಚಿಕ್ಕಮಂಗಳೂರು ಸಿಟಿ.
ಕುತ್ತು ಇದು ಹೇಳ್ತದಲ್ಲ ಯಾರೋ ಒಬ್ಬ ಸಣ್ಣ ಗುಂಡಿಲಿ ಇಳಿದಾಡ್ಕೆ ಹಂಡಂಕೆ ನೈತದೆ ಚಿನ್ನ. ಬರೋ ದಾರಿಯಲ್ಲಿ ಬಸ್ಸು ಒಂದ್ ಸಣ್ಣ ಹಳ್ಳಕ್ಕೆ ಇಳಿದು ಹಂಗೆ ಹತ್ತು ಬಿಡ್ತು, ಅದಕ್ಕೆ ಅಂಡಂಕೆ ನೋಯ್ತಾ ಐತೆ. ಹಾಗೆ ಗುಂಡಿಲ್ ಹೊಡೆದು ಹಂಡಂಕೆ ನೈತದೆ. ಬಾಕಿ ಬ್ರೋ ನೀವು ಇರ್ಬೇಕಿತ್ತು ಬ್ರೋ ಇಲ್ಲಿ. ನೀವು ನೋಡಿದ್ರೆ ಇನ್ನು 2 days ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ ಚಿಕ್ಕಮಂಗ್ಳೂರಿಗೆ. ಇದು ನ್ಯಾಯನ ರಾಕಿ ಬ್ರೋ, ಇದು ನ್ಯಾಯನ ಹೇಳ್ರಿ ನಿಮಗೆ. ನೋಡಿ ಜನರೇ, ಇದು ನ್ಯಾಯನ ಜನರೇ? ತಪ್ಪು ಜನರೇ ಇದು ರಾಕಿ ಬ್ರೋ, ತಪ್ಪು. ಹೋಗ ಬ್ಯಾವರ್ಸಿ. ಮನೇಲಿ 1 ವರ್ಷದಿಂದ ಇದ್ದು ಬೇಜಾರಾಗ್ಬಿಟ್ಟಿತ್ತು ಸೀರಿಯಸ್ ಆಗಿ. ಇಲ್ಲಿ ಬಂದು ಒಳ್ಳೆ ನಾಯಿ ಸುತ್ತುತ್ತಾ ಇದ್ದೀನಿ. ಬೆಳಗ್ಗೆ ನೆನ್ನೆಯಿಂದ ಗಾಡಿ ಮೇಲೆ ಕೂತು ಕೆತ್ತಾ ಇದ್ದೀನಿ ಸೀರಿಯಸ್ ಆಗಿ ಗಾಡಿನ. ಒಂದು ಕ್ಷಣ ಆಗ್ಬಿಟ್ಟಿಲ್ಲ. ನೈಟ್ ರೆಸ್ಟ್ ಮಾಡ್ದು ಅವಾಗ ಗಾಡಿ ನಿಲ್ಲಿಸಿದ್ದಷ್ಟೇ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಕೆತ್ತಲೇ ಇದ್ದೀವಿ. ಏನಿದೆ ಜೀವನದಲ್ಲಿ? ಗುಡ್ಡೆ ಹಾಕೋದು ಏನೂ ಇಲ್ಲ. ಹಿಂಗೆ ದುಡಿಬೇಕು ಕಷ್ಟಪಟ್ಟು, ಅಷ್ಟೋ ಇಷ್ಟೋ ಸ್ವಲ್ಪ ನರ ಉಳಿಸಿ ಹಿಂಗೆ ಬಂದು ಖಾಲಿ ಮಾಡಿಬಿಡ್ಬೇಕು. ಇಷ್ಟೇ ಜೀವನ, ಇನ್ನೇನೂ ಇಲ್ಲ. ಜೀವನಕ್ಕೆ ಮಡಿಕೊಳ್ತೀವಿ, ಅದ್ರ ಪ್ರಶ್ನೆ ಬೇರೆ. ಜೀವನಕ್ಕಾಗಷ್ಟಂತೂ ಇದ್ದೇ ಇರುತ್ತೆ. ಅದು ಸೇವಿಂಗ್ಸ್ ಅಂತ ಎತ್ತಿಕ್ಕಿರ್ತೀವಿ ಬೇರೆ ಕಡೆಗೆ. ಇದಕ್ಕೆ ಅಂತಲೇ ಸ್ವಲ್ಪ ಇಕ್ಬೇಕಲ್ಲ ನಮ್ಮ ಖುಷಿಗೋಸ್ಕರ. ಸೊ ಅದಕ್ಕೆ ಹಿಂಗೆ ಬಂದು ಸೈಕ್ ಮಾಡ್ಕೊಂಡು ಹೋಗೋದು. ಸೈಕು ಏನಂತೀರಾ? ಅಷ್ಟೇ ಗೈಸ್. ಫೈನಲ್ಲೇ ಮೂಡಿಗೆರೆಗೆ ಬಂದ್ಬಿಟ್ಟು ಇವನು ಯಾರು ಗುರು ಇವನು? ಎಲ್ಲಿಂದ ಬರ್ತೀರಲ್ಲೇ ಬೇಬರ್ಸಿ ಕೂಡ. ಸುಮ್ಮನೆ ಏನಾರು ಟಚ್ ಆಯಿತು ಅಂತ ಅಂದರೆ ತಿರ್ಗಾ ನಮ್ಮ ಮೇಲೆ ಇಲ್ಲಿ ಲೋಕಲ್ ಅಂದ್ಬಿಟ್ಟು ದಬ್ಬಾಳಿಕೆ ಬೇರೆ. ಮಧ್ಯೆ ಬಂದ್ಬಿಟ್ಟು ಬೇಬರ್ಸಿ ಕೂಡ. ಹಾಕ್ರಪ್ಪ ಎಲ್ಲಾದರೂ ರೂಮ್ಗೆ ಕಾಲೆತ್ಕೊಂಬಿಡೋಣ ಸ್ವಲ್ಪ ಹೊತ್ತು. ಫೈನಲಿ ರೂಮ್ ಎಲ್ಲ ಮಾಡಾಯಿತು. 1700 ರೂಪಾಯಿ ರೂಮು. ಬೇಗಲೋ ಹತ್ಕೊಂಡು ಆಗ್ತಿಲ್ಲ ಸ್ವಾಮಿ. ಗೈಸ್ ಫೈನಲಿ 1700 ರೂಪಾಯಿಗೆ ರೂಮ್ ಬುಕ್ ಮಾಡ್ದು. ಮೂಡಿಗೆರೆಯಲ್ಲಿ ಯಾವುದಪ್ಪ ಅಂತಂದರೆ ಚಂದನ್ ರೆಸ್ಟೋರೆಂಟ್. ಎಲ್ಲ ಒಂದೇ ಕಡೆ ಫೆಸಿಲಿಟಿ ಐತೆ. ಕಾಣಿಸ್ತಿತ್ತಲ್ಲ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ, ಅದೇನೆ. ಈಗ ಹೋಗಿ ಕಾಲೆತ್ಕೊಂಡು ದಬಾಕೊಂಬಿಡಿದೆ.